ಗಿರಿಜಮ್ಮನವರೇ, ಒಳ್ಳೆ ಕಾರ್ಯಕ್ಕೆ 108 ವಿಘ್ನಗಳು ಆಗೋದೇ ಹೆಚ್ಚು. ಅದಕ್ಕೆ ತಡ ಮಾಡೋದು ಬೇಡ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ಮ ಸಂಬಂಧ ನಮಗೂ ಇಷ್ಟವಾಯ್ತಮ್ಮ. ಆದ್ದರಿಂದ ಇವತ್ತೇ ನಿಶ್ಚಿತಾರ್ಥದ ಕಾರ್ಯನೂ ಆಗಿಬಿಡ್ಲಿ. ಆದರೂ ಅದು ಈಗ ಸ್ವಲ್ಪ ಸಮಯ ಸಿಕ್ಕಿದ್ರೆ ಇನ್ನೊಂಚೂರು ತಯಾರಿ ಮಾಡ್ಕೋಬೋದಾಗಿತ್ತು ಅಂತ. ಯಾಕಮ್ಮ, ನಿಮ್ಮ ಕಡೆ ಇನ್ನೂ ಯಾರಾದರೂ ಬರಬೇಕಿತ್ತ? ಅದು ಇನ್ಯಾರು ಬರಬೇಕು ಜಾತಕಂದ್ರೆ ಅಷ್ಟು ಅಂತ ಬೇಗ ತಮ್ಮನ್ನು ಬದಲಾಯಿಸ್ಕೊಂಬಿಡಿ. ಸರಿ, ನೀವು ಹೇಳ್ದಾಗೆ ಆಗಲಿ. ಇನ್ನೇನು ಹುಡುಗಿ ಮನೆಯವ್ರು ಒಪ್ಕೊಂಡ್ಬಿಟ್ರಲ್ಲ, ತಮ್ಮನ್ನು ಬದಲಾಯಿಸ್ಕೊಂಬಿಡಿ. ಒಂದು ನಿಮಿಷ. ಗಂಡ ಇಲ್ದೇ ಇರೋರೆಲ್ಲ ತಾಂಬೂಲ ಬದಲಾಯಿಸ್ಕೋಬೋದಾ? ಮುತ್ತೈದೆಯರನ್ನ ಗೌರವಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಅದರಿಂದ ವಂಚಿತರಾದವರನ್ನು ಹೀಯಾಡಿಸಬೇಕು ಅಂತ ಯಾವ ಶಾಸ್ತ್ರನೂ ಹೇಳಿಲ್ಲ. ಭಗವಂತ ಒಂದು ಹೆಣ್ಣಿಗೆ ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋ ಶಕ್ತಿ ಕೊಟ್ಟಿದ್ದಾನೆ. ಆಕೆನ ತಾಯಿ ಅಂತೀವಿ. ಜೀವ ಕೊಡೋ ತಾಯಿಗೆ ಜೀವನ ಕೊಡೋ ಹಕ್ಕಿರಲ್ವಾ? ಬನ್ನಿ ತಗೊಳ್ಳಿ. ಇರ್ಲಿ ಬನ್ನಿ ಅಮ್ಮ, ಸಂಕೋಚ ಪಟ್ಕೋಬೇಡಿ, ತಗೊಳ್ಳಿ. ಸತ್ಯ ಏನೂ ಆಗಿಲ್ಲ ಅನ್ನೋ ಥರ ಸುಮ್ಮನೆ ಪೋಸ್ ಕೊಡ್ತೀವಲ್ಲ, ಅದು ನೋಡು ಈಗ ಬೇಜಾರ ಕೂತೀವ ಅಂತ. ಏನು ಸತ್ಯ ನೀನು? ನನಗೇನು ಬೇಜಾರೇ ಇಲ್ಲ, ನನಗೂ ಖುಷಿನೇ ಅಂದ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಮಂಕ ಕೂತಿದ್ಯಲ್ಲ? ಹೇ, ಏನಿಲ್ಲ ಕಣ್ರು. ಏನೂ ಇಲ್ಲ ಅಂದ್ಮೇಲೆ ಯಾಕೆ ಹಿಂಗೆ ಕೂತಿದ್ಯಾ? ಏನೇ ಆದರೂ ಅವಳು ನನ್ನ ಅಕ್ಕ ಕಣ್ರು. ಜೊತೆಲಿ ಆಡಿ ಬೆಳೆದು ಕಷ್ಟ ಸುಖ ಹಂಚ್ಕೊಂಡಿದ್ದೀವಿ. ಹೌದೌದು, ಕಷ್ಟ ನಿನಗೆ, ಸುಖ ಅವಳಿಗೆ. ಏಯ್, ಎಷ್ಟೇ ಆದರೂ ಅವಳು ನನ್ನ ಜವಾಬ್ದಾರಿ ಕಣ್ರು. ಅಂಥದ್ರಲ್ಲಿ ಅವಳು ಮದುವೆ ಆಗೋ ಭೂಪತಿ ಯಾರು, ಅವ್ನ ಮೂತಿ ಹೇಗಿದೆ ಅಂತನೂ ನೋಡ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ಆದರೂ ಹುಡುಗಿ ನೋಡೋ ಶಾಸ್ತ್ರ ಯಾವಾಗಾಯ್ತು, ಸಂಬಂಧ ಯಾವಾಗಾಯ್ತು, ಮನೆಯವರೆಲ್ಲ ಯಾವಾಗ ಒಪ್ಕೊಂಡ್ರು? ಇದ್ಯಾವುದು ನನಗೆ ಗೊತ್ತಿಲ್ದಾಗ ಮಾಡಿದಾರಲ್ಲ, ಮೆಚ್ಚಬೇಕಾದ್ದೆ. ಇಷ್ಟು ದಿನ ನೀನು ಎಲ್ರಿಗೂ ಚಳ್ಳೆ ಅಂತ ತಿನ್ನಿಸ್ತಾ ಇದ್ದೆ, ಆದರೆ ಈಗ ನಿಮ್ಮ ಮನೆಯವರೇ ನಿನಗೆ ಚಳ್ಳೆ ಅಂತ ತಿನ್ಸಂಗಾದ್ರು. ನಿಜಾನೇ. ಎಷ್ಟೇ ಆದರೂ ಅವ್ರು ಯಾರು ಹೇಳು? ನಮ್ಮನೆಯವರು. ನಾನು ಸೇರಾದ್ರೆ ಅವ್ರು ಸವಾ ಸೇರು. ಅಕ್ಕ ಒಂಚೂರು ತುಟುಕ್ ಪಿಟುಕ್ಕಂದೆ ಒಪ್ಕೊಂಡಿದ್ದಾಳಂದ್ರೆ ಆ ಸಂಬಂಧ ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನೀನು ಹೇಳಿದ ಕರೆಕ್ಟೆ. ಯಾವುದೋ ಒಳ್ಳೆ ಸಂಬಂಧನೇ ಬಂದಿರಬೇಕು, ಇಲ್ಲ ಅಂದಿದ್ರೆ ನಿಮ್ಮ ಅಕ್ಕ ಓಕೆ ಅಂತಿರಲ್ಲ ಬಿಡು. ಸತ್ಯ, ನೀ ಎಲ್ಲೋ ಗಲಾಟೆ ಮಾಡಿದ್ರೆ ತಾನೆ ಪ್ರಾಬ್ಲಮ್ಮು. ಕರೆಕ್ಟು ಮಗ, ಅವರೆಲ್ಲ ಒಪ್ಪಿದ್ದಾರೆ ಅಂದಮೇಲೆ ನೀನು ಯಾಕಲ್ಲೋ ಗಲಾಟೆ ಮಾಡ್ತೀಯಾ? ಸುಮ್ಮನೆ ಸೈಲೆಂಟಾಗಿ ಹೋಗಿ ಡಿಸೆಂಟಾಗಿ ನೋಡ್ಕೊಂಬಂದ್ಬಿಡು. ವಾ, ಜೀವನದಲ್ಲಿ ಒಂದು ಒಳ್ಳೆ ಐಡಿಯಾ ಕೊಟ್ಟಿರ್ಕೊಂಡ್ರ. ನಾನು ಹೋಗಿ ಬಂದ್ಬಿಡ್ಲಾ? ಶುಭವಾಗಲಿ. ಇನ್ಯಾಕ್ರೆ ತಡ, ಬಾಯಿನ ಸಿಹಿ ಮಾಡ್ಕೊಂಬಂದಲ್ಲ? ಓ, ಧಾರಾಳವಾಗಿ ಆಗ್ಬಹುದು. ನಿಲ್ಸಿ. ನಾನು ಸ್ವೀಟ್ ತಿನ್ನಲ್ಲ. ಭಾವ, ನೀವು ಯಾರು ಸ್ವೀಟ್ ತಿನ್ಬೇಡಿ. ಯಾಕಮ್ಮ, ಏನಾಯ್ತು? ಚಿಕ್ಕಮ್ಮ, ದಿವ್ಯನ್ ಸೆಲೆಕ್ಟ್ ಮಾಡಿದ್ ನೀನೇ ತಾನೆ, ಮತ್ತೆ ಇದೇನಿದು ಹೊಸದಾಗಿ? ಸ್ವಲ್ಪ ಸುಮ್ಮನೆ ಇರು. ಏನ್ ಭಾವ, ಇನ್ನು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ?
ರಿಂಗ್ ಎಕ್ಸ್ಚೇಂಜ್ ಆದ್ಮೇಲೆ ತಾನೇ ಸ್ವೀಟ್ ತಿನ್ನೋದು. ಏನಪ್ಪ ರಿಂಗ್ ಎಕ್ಸ್ಚೇಂಜ್ ಬೇಡವಾ? ಅಣ್ಣ ಬೇಡ ಅಂತಾನ ಎಂಗೇಜ್ ಆಗಕ್ಕೆ ಕಾಯ್ತಿದ್ದಾನೆ, ಬಿಟ್ರೆ ಇಲ್ಲೇ ತಾಳಿನೂ ಕಟ್ಬಿಡ್ತಾನೆ. ಹಾಗಾದ್ರೆ ತಗೊಳ್ಳಿ ಮತ್ತೆ. ತಾಳಿನಾ? ಹಾ ತಾಳಿ ತಾಳಿ ತಾಳಿದವನು ಬಾಳಿಯಾನು. ಮೊದಲು ಉಂಗುರ ತೊಡಸಯ್ಯ, ಆಮೇಲೆ ತಾಳಿ ಕಟ್ಟಿವಂತೆ. ಆಗ್ಬೋದು. ನಾನೇ ಫೋಟೋಗ್ರಫಿ ಮಾಡ್ತೀನಿ.